ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗಾಯ್ಸ್, ಕಾವ್ಯ ಫ್ಯಾನ್ಸು ಕಾವ್ಯ ಕೇಳಿರೋ ಪ್ರಶ್ನೆ ಕೇಳಿ ಕಾವ್ಯನೇ ಶಾಕ್ ಆಗಿದ್ದಾರೆ. ಅಂದರೆ ಅಷ್ಟು ಕೆಟ್ಟ ಮನಸ್ಥಿತಿ ಇದೆ. ಅವರು ಕಾವ್ಯ ಫ್ಯಾನ್ಸ್ ಅಂತ ಹೇಳೋಕ್ಕಾಗೋದಿಲ್ಲ. ಅಷ್ಟು ಕೆಟ್ಟ ಮನಸ್ಥಿತಿಯಿಂದ ಕ್ವಶನ್ ಕೇಳಿದ್ದಾರೆ ಅಂತಲೇ ಹೇಳ್ಬೋದು. ಕಾವ್ಯ ಅವರು ಒಂದು ಇದು ಹೇಳ್ತಾರೆ, ಒಂದು ವಿಡಿಯೋ ಮಾಡ್ತಾರೆ. ನಿಮ್ಗೆ ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ, ಅಂದರೆ ನನ್ನ ಬಗ್ಗೆ ನಾನು ಏನು ಮಾಡ್ತಿದ್ದೀನಿ ಅಥವಾ ನಾನು ಏನು ಮಾಡಬೇಕು ಅದ್ರ ಬಗ್ಗೆ ಪ್ರತಿಯೊಂದು ನನ್ನ ಬಗ್ಗೆ ಏನಾದರೂ ಒಂದು ಕ್ವಶನ್ಸ್ ಏನಾದ್ರು ನಿಮ್ಮ ಮನಸ್ಸಲ್ಲಿ ಆ ಥರ ಏನಾದ್ರು ಡೌಟಾಗಿ ಉಳ್ಕೊಂಡಿದ್ರೆ ಅದ್ರ ಬಗ್ಗೆ ಎಲ್ಲ ಕ್ವಶನ್ ಕೇಳಿ, ನಿಮ್ಗೆ ಯಾರ್ಯಾರಿಗೆ ಏನೇನು ಅನ್ಸುತ್ತೆ ಅದ್ರ ಬಗ್ಗೆ ಕ್ವಶನ್ ಕೇಳಿ ಅಂತ ಹೇಳಿರ್ತಾರೆ. ಅಥವಾ ಬಿಗ್ ಬಾಸ್ ಬಗ್ಗೆ ಇರ್ಬೋದು, ನಾನು ಈಗ ಏನು ಮಾಡ್ತೀನಿ ಅದ್ರ ಬಗ್ಗೆ ಇರ್ಬೋದು, ಪ್ರತಿಯೊಂದು ಕ್ವಶನ್ ಕೇಳಿ ಅಂತ ಹೇಳಿರ್ತಾರೆ. ತುಂಬ ಜನ ಕ್ವಶನ್ ಕೇಳ್ತಾರೆ. ಅದರಲ್ಲಿ ಇದು ಒಂದಾಗಿರುತ್ತೆ. ತುಂಬ ಜನ ಕ್ವಶನ್ ಕೇಳ್ತಾರೆ ಏನಂದರೆ, ನೀವು ಗಿಲ್ಲಿನ ಲವ್ ಮಾಡ್ತಿದ್ದೀರಾ, ಗಿಲ್ಲಿನ ನೀವು ಮೀಟ್ ಮಾಡೋದು ಇನ್ನೊಂದು ಈವೆಂಟ್ ಯಾವಾಗ, ನೀವಿಬ್ಬರು ಒಂದು ಫಿಲಮ್ ಮಾಡ್ತೀರಾ, ನೀವಿಬ್ಬರು ಮದುವೆ ಆಗ್ತೀರಾ, ಈ ಥರ ತುಂಬ ಅಥವಾ ನೀವು ಯಾವ್ದಾರ ಸೀರಿಯಲ್ಗೆ ಬನ್ನಿ, ಈ ಥರ ತುಂಬ ಪ್ರಶ್ನೆ ಈ ಥರ ಒಳ್ಳೊಳ್ಳೆ ಮನಸ್ಸಿಂದ ಕೇಳಿರೋರು ಇದ್ದಾರೆ. ಅಥವಾ ಅದಕ್ಕೆ ಕಾವ್ಯ ಉತ್ತರನೂ ಕೊಟ್ಟಿದ್ದಾರೆ, ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ ಹಾಗೆ ಹೀಗೆ ಅಂತ ಪ್ರತಿಯೊಂದು ಕೂಡ ಕ್ಲಿಯರ್ ಮಾಡಿದ್ದಾರೆ. ಬಟ್ ಇಲ್ಲೊಬ್ಬರು ಏನಂತ ಕ್ವಶನ್ ಮಾಡಿದ್ದಾರೆ ಅಂದರೆ, ನೀನು ಮತ್ತು ನಿನಗೆ ಧನು ಎರಡನೇ ಗಂಡ ಅಂತೆ ಹೌದಾ ಅನ್ನೋ ರೀತಿ ಮಾಡಿದ್ದಾರೆ. ಅಂದರೆ ಧನುಷ್ ಅವರು ನಿನಗೆ ಎರಡನೇ ಗಂಡ ಅಂತೆ ಹೌದಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದನ್ನು ಕೇಳಿ ಕಾವ್ಯ ಅವರು ಯಾವ ರೇಂಜಿಗೆ ರಿಪ್ಲೈ ಕೊಟ್ಟಿದ್ದಾರೆ ಅಂದರೆ, ನಿನ್ನ ತಂಗಿ ಅಂದರೆ ನಿನ್ನ ಸಹೋದರಿ ನಿನಗೆ ಎರಡನೇ ಹೆಂಡ್ತಿ ಅಂತೆ ಹೌದಾ ಅನ್ನೋ ರೀತಿ ಹೇಳಿದ್ದಾರೆ. ಅದನ್ನು ಕೇಳ್ಬಿಟ್ಟು ಅವನದು ಮುಟ್ಟು ನೋಡ್ಕೋಬೇಕು, ಆ ರೇಂಜಿಗೆ ಕೊಟ್ಟಿದ್ದಾರೆ ರಿಪ್ಲೈ ಅಂತಲೇ ಹೇಳ್ಬೋದು. ಅಂದರೆ ಅವ್ನು ಹೇಳಿದ್ನೇ ಅವ್ರಿಗೆ ರಿಪ್ಲೈ ಹೋಗಿ ಹೊಡೆದಿದ್ದಾರೆ ಅಷ್ಟೇ. ಅಂದರೆ ಅವ್ಳು ಹೇಳ್ತಿರೋ ಅರ್ಥ, ಧನುಷ್ ನನಗೆ ಅಣ್ಣ ಇರೋ ಥರ, ಅವ್ನು ನನಗೆ ಗಂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಿನ್ನ ಸಹೋದರಿ ನಿನಗೆ ಹೆಂಡತಿ ಆಗ್ತಾರೆ ಅಂದರೆ ನನ್ನ ಸಹೋದರ ನನಗೆ ಗಂಡ, ಆ ರೇಂಜಿಗೆ ಹೇಳ್ತಿದ್ದೆ ಅನ್ನೋ ರೇಂಜಿಗೆ ಹೇಳಿದ್ದಾರೆ. ತುಂಬ ಖುಷಿ ಆಯಿತು ಆ ರಿಪ್ಲೈ ನೋಡಿ. ಒಂಥರ ಖಡಕ್ಕಾಗಿ ಕೊಟ್ಟಿದ್ದಾರೆ ರಿಪ್ಲೈ ಅಂತಲೇ ಹೇಳ್ಬೋದು. ಇನ್ನು ಈಗ ನೋಡ್ತಿರ್ಬೋದು, ಗಿಲ್ಲಿ ಹಾಗೆ ಕಾವ್ಯ ತುಂಬ ಈವೆಂಟಲ್ಲಿ ಭಾಗವಹಿಸ್ತಿದ್ದಾರೆ. ಆ ಈವೆಂಟ್ ಮಾಡ್ತಾರಲ್ಲ ಅವ್ರಿಗೂ ಗೊತ್ತು ಎಲ್ಲಿ ಜಾಸ್ತಿ ಕ್ರೇಜ್ ಇದೆ, ಹೇಗಿದೆ ಕ್ರೇಜು. ಹೌದು, ಇನ್ನೊಂದು ಬಿಗ್ ಬಾಸ್ 100% ಇನ್ನೊಂದು ಬಿಗ್ ಬಾಸ್ ಬರೋವರೆಗೂ ಇವ್ರ ಕ್ರೇಜ್ ಆಗೇ ಇರುತ್ತೆ. ಇನ್ನು ಮುಂದೆನೂ ಮುಂದುವರಿಬೋದು. ಬಟ್ ಗಿಲ್ಲಿಗೆ ಈಗ ತುಂಬ ಆಫರ್ಸ್ ಬರ್ತಿದೆ. ದುನಿಯಾ ವಿಜಯ್ ಸರ್ ಜೊತೆ ಒಂದು ಫಿಲ್ಮಲ್ಲಿ ಈಗ ಮಾಡ್ತಿದ್ದಾರೆ. ಅಂದರೆ ಕಾಮಿಡಿಯನ್ ಆಗೋ ಅಥವಾ ಸಹ ನಟ ಆಗೋ ಪ್ರತಿಯೊಂದು ಗೊತ್ತಾಗುತ್ತೆ ಮುಂದೆ. ಒಟ್ಟಿನಲ್ಲಿ ದುನಿಯಾ ವಿಜಯ್ ಸರ್ ಫಿಲಮಲ್ಲಿ ಗಿಲ್ಲಿ ನಟ ಅವ್ರು ಮಾಡ್ತಿದ್ದಾರೆ. ಅದೇ ರೀತಿ ಇನ್ನೂ ಅವರೇ ಹೀರೋ ಆಗಿ ತುಂಬ ಸಿನಿಮಾಗಳು ಕೂಡ ಮಾಡ್ತಾರೆ. ಇವ್ರು ಮೋಸ್ಟ್ಲಿ ಕಾವ್ಯ ಜೊತೆ ಒಂದು ಫಿಲ್ಮ್ ಇದೆ ಅನಿಸುತ್ತೆ ಗೈಸ್. ಕಾವ್ಯ, ರಕ್ಷಿತಾ ಮತ್ತು ಗಿಲ್ಲಿ ಸಿನಿಮಾಗಳು ಒಂದು 3-4 ಹೋಗಿದೆ ಅಂತ ಗಿಲ್ಲಿಗೆ. ಅದೆಲ್ಲ ಬರೀ ಟ್ರ್ಯಾಂಗಲ್ ಲವ್ ಸ್ಟೋರಿಲೇ ಹೋಗಿದೆ ಅಂತಂದರೆ, ಎಲ್ಲ ಕಥೆಗಳು ಟ್ರ್ಯಾಂಗಲ್ ಲವ್ ಸ್ಟೋರಿ. ಈಗ ಬಿಗ್ ಬಾಸಲ್ಲಿ ನಡೀತಿತ್ತಲ್ಲ, ಗಿಲ್ಲಿ ಕಾವ್ಯದಿಂದ ಬೀಳೋದು, ರಕ್ಷಿತಾ ಗಿಲ್ಲಿಯಿಂದ ಬೀಳೋದು, ಈ ಥರ ಟ್ರ್ಯಾಂಗಲ್ ಲವ್ ಸ್ಟೋರಿ ಕಥೆಗಳೇ ಹೋಗ್ತಿದೆ ಅಂತ. ಅದಕ್ಕೆ ಗಿಲ್ಲಿ ತುಂಬ ಬರೀ ಅದೇ ಬರ್ತದೆ, ಬೇರೆ ಬೇರೆ ಥರ ಬಂದರೆ ಮಾಡ್ತೀನಿ 100% ಅಂತ ಹೇಳ್ತಿದ್ರು. ಸೊ ಹೀರೋ ಆಗು ತುಂಬ ಸಿನಿಮಾಗಳು ಮಾಡೋದಿದೆ ಅವರು. ಅದೇ ರೀತಿ ಕಾಮಿಡಿಯನ್ ಅಂದರೆ ಸಹ ನಟನಾಗಿ ಅಥವಾ ಹೀರೋಗಿ ಸಹ ನಟನರಾಗಿ ಈ ಥರ ಮಾಡೋರು ಇದ್ದಾರೆ. ಈ ಥರ ಮಾಡೋ ಚಾನ್ಸಸ್ಸು ಇದೆ. ನಿಮ್ಮ ಪ್ರಕಾರ ಗಿಲ್ಲಿ ಹೀರೋ ಆಗಿ ಕಾಣಿಸ್ಕೋಬೇಕಾ ಅಥವಾ ಕಾಮಿಡಿಯನ್ ಆಗಿ ಕಾಣಿಸ್ಕೋಬೇಕಾ? ಅಂದರೆ ಅವನು ಅಂದರೆ ಗಿಲ್ಲಿಗೆ ಏನು ಗೊತ್ತಾ, ಇದ್ದಕ್ಕಿದ್ದಾಗೆ ಸಣ್ಣದಾಗಿ ಒಂದು ಡೈಲಾಗ್ ಅಂದರೆ ಏನಂತ ಹೇಳ್ತಾರೆ, ಅದು ಅವ್ರು ಏನಾರು ಒಂದು ಹೇಳಿದ್ರು ಆ ಮಾತಿಗೆ ಅಲ್ಲೇ ಪಂಚ್ ಕೊಡ್ತಾ ಇರ್ತಾರೆ. ಆ ರೇಂಜಿಗೆ ಒಂದು ಟ್ಯಾಲೆಂಟ್ ಇದೆ ಅವರಲ್ಲಿ. ಸೊ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ನಿಜವಾಗ್ಲೂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತುಂಬ ಚೆನ್ನಾಗಿ ಬೆಳ್ಕೊಂಡು ಹೋಗ್ಬೋದು. ಕಾವ್ಯ ರಿಪ್ಲೈ ಕೊಟ್ಟಿರೋದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಈಗ ಕಾವ್ಯ ಮತ್ತು ಗಿಲ್ಲಿ ತುಂಬ ಈವೆಂಟ್ಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇತ್ತೀಚೆಗಂತೂ ಗಿಲ್ಲಿ ಕಾವ್ಯನ ತುಂಬ ಕೇರ್ ಮಾಡ್ತಿದ್ದಾರೆ. ಅವ್ರ ಸೆರಗನ್ನ ಅಂದರೆ ಸ್ಟೇಜ್ ಮೇಲೆ ಕೂತ್ಕೊಳ್ಳೋಕೆ ಹೋದಾಗ ಅವ್ರ ಸೆರಗನ್ನ ಜರುಗಿಸೋದಿರ್ಬೋದು, ಅಥವಾ ಕಾವ್ಯ ಗಿಲ್ಲಿಗೆ ಫೋನ್ ಕೊಟ್ಟು ಮಂಗಳಾರತಿ ತಗೊಳ್ಳೋದಿರ್ಬೋದು. ಫುಲ್ಲು ಏನೋ ಒಂಥರ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗ್ತಿದ್ದಾರೆ ಇತ್ತೀಚೆಗೆ. ಎಲ್ಲ ಈವೆಂಟ್ಗಳಲ್ಲೂ ನೋಡ್ತಿರ್ಬೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.